ಸರ್ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಅದರಲ್ಲಿ ಕೆಲವಷ್ಟು ಪ್ರಶ್ನೆಗಳಿತ್ತು, ಅದು ನಿಮ್ಮ ಹತ್ರನೇ ಕೇಳಿ ತಿಳ್ಕೊಳ್ಳಿ ಅಂತ ತುಂಬಾ ಜನ ರಿಕ್ವೆಸ್ಟ್. ಓಕೆ, ಏನಂದ್ರೆ ಅವಧೂತರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾಯ್ತು. ನೋಡಿ, ಅವಧೂತರು ಬಂದು ದೇ ಆರ್ ಎ ಡಿಫ್ರೆಂಟ್ ಸ್ಪಿರಿಚುವಲ್ ಸ್ಪೆಷಲ್ ಪರ್ಸನಾಲಿಟೀಸ್. ಓಕೆ, ಅವ್ರು ಬಂದು ಹೆಂಗಂದ್ರೆ ಅವ್ರದ್ದು ಬರ್ತ್ ಅಂಡ್ ಡೆತ್ ಅವ್ರ ಕೈನಲ್ಲಿದೆ. ದೇ ಹ್ಯಾವ್ ಅಟೈನ್ಡ್ ಸರ್ಟನ್ ಸ್ಟೇಜ್ ವೇರ್ ಇನ್ ದೇ ಡೋಂಟ್ ಕಮ್ ಇನ್ ಟು ದಿಸ್ ಪರ್ವ್ಯೂ ಆಫ್ ಕಾಲ. ಓಕೆ, ನಾವೆಲ್ಲರೂ ಕಾಲದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅವರು ಬಿಯಾಂಡ್ ಕಾಲ. ಅವ್ರು ಯಾವಾಗ ಬೇಕಾದ್ರೆ ಅವರು ಜನ್ಮ ತಗೋಬಹುದು, ಯಾವಾಗ ಬೇಕಾದ್ರೆ ಅವರು ದೇಹ ಬಿಡ್ಬೋದು. ಯೂಶಲ್ ಆಗಿ ಇವ್ರದ್ದು ಬರ್ತ್ ಬಂದ್ಬಿಟ್ಟು ಯಾವಾಗ್ಲೂ ಅದು ತುಂಬಾ ಸೀಕ್ರೆಟ್. ಎಲ್ಲಿ ಹುಡ್ತಾರೆ ಏನಂತ ಗೊತ್ತಾಗಲ್ಲ. ಎಲ್ಲ ಒಂದು ತುಳಸಿ ಗಿಡನೋ ತುಳಸಿ ಶ್ರಬ್ ಇದ್ರೆ ಇಲ್ಲ ಎಲ್ಲೋ ಒಂದು ದೇವಸ್ಥಾನದ ಎಲ್ಲೋ ಒಂದ್ ಕಡೆ ಇವರು ಮಗುವಾಗಿ ಉಟ್ಕೊಳ್ತಾರೆ. ಉಟ್ಕೊಂಡು ಇವರು ಬೆಳ್ಕೊಂಡು ಬಂದು ಆಮೇಲೆ ಅವ್ರ ಚರಿತ್ರೆ ಬರ್ತಿದೆ. ಅಂಡ್ ಇವರು ರೂಲ್ಸ್ ಬಗ್ಗೆ ಹೋಗಲ್ಲ. ಇವರು ಋಷಿಗಳೆಲ್ಲ ಪಕ್ಕಾ ರೂಲ್ಸ್, ರೆಡ್ ಲೈನ್ ಇಂದ ರೆಡ್ ಲೈನ್ ದಾಟಲ್ಲ. ಇವ್ರು ಹಂಗಿಲ್ಲ. ಇವ್ರು ಏನ್ ನನ್ಸ್ಕೊಳ್ತಾರೋ ಅದನ್ನ ಇವರು ಮಾಡ್ಕೊಳ್ತಾರೆ. ಇವ್ರಿಗೆ ಆ ಒಂದು ಸ್ಪೆಷಲ್ ಫೆಸಿಲಿಟಿ ಇದೆ ಇವ್ರಿಗೆ. ಫಾರ್ ಎಕ್ಸಾಂಪಲ್ ಅಕ್ಕಲ್ಕೋಟ್ ಮಹಾರಾಜ್ ಅವ್ರು ಒಂದು ಅವಧೂತರು. ಆಮೇಲೆ ಇವರು ನಮ್ಮ ಇನ್ನು ಒಂದ್ 2-3 ಟೋಪಿ ಅಮ್ಮ ಬಂದ್ಬಿಟ್ಟು ಅವರು ತಿರುವಣ್ಣಾಮಲೆಯಲ್ಲಿ ಶಿ ಈಸ್ ಅವಧೂತ. ಬಟ್ ಮಿಕ್ಕಿದ ಅವಧೂತರ ತರ ಅವರು ನಡ್ಮಾಡಲ್ಲ. ಅವ್ರು ಬಂದು ಪರ್ಟಿಕ್ಯುಲರ್ ದಿನ ಬೆಳಗ್ಗೆ ಒಂದ್ಸತಿ ತಿರುವಣ್ಣಾಮಲೆ ಪರಿಹಾರ ಮಾಡ್ತಾರೆ, ಪರಿಕ್ರಮ ಮಾಡ್ಬಿಟ್ಟು ಬಂದ್ಬಿಟ್ಟು ಒಂದ್ ಕಡೆ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಅವರು ಯಾರ ಹತ್ರ ಮಾತಾಡಲ್ಲ, ಯಾರ ಹತ್ರ ಸೇರಲ್ಲ. ಅವ್ರ ಪಾರ್ಟಿಗೆ ಅವ್ರು ಒಂದ್ ಕಡೆ ಇರ್ತಾರೆ. ಅವರು ಯಾವಾಗ್ಲೂ ಕಣ್ಣು ಮುಚ್ಕೊಂಡು ಇರ್ತಾರೆ. ಅವ್ರ ಸ್ಥಿತಿನೇ ಅದ್ ಬಂದ್ಬಿಟ್ಟು ಹೆಂಗಂದ್ರೆ ಸಮಾಧಿ ಸ್ಥಿತಿನಲ್ಲಿ ಇರ್ತಾರೆ ಅವ್ರು ಯಾವಾಗ್ಲೂ. ಯಾರಾದ್ರೂ ಹೋದ್ರೆ, ಇವಾಗ ನಾವು ಹೋದ್ವಿ ಲಾಸ್ಟ್ ಟೈಮ್, ನಾವೆಲ್ಲ ಹೋದ್ವಿ ಕೇಳಿ, ಹೋಗುವಾಗ ನಮ್ಮನ್ನ ನೋಡಿದ್ರು ಅವರು. ಸೊ ಅವ್ರ ಗೇಜೆ ಬಂದ್ಬಿಟ್ಟು ನಮ್ಗೆ ಬ್ಲೆಸ್ಸಿಂಗ್. ಆ ತರ ಅವಧೂತರು ಆರ್ ಡಿಫ್ರೆಂಟ್ ಟೈಪ್ಸ್. ನಾವು ಜನರಲೈಸ್ ಮಾಡಕ್ಕಾಗಲ್ಲ. ಅವ್ರ ಲ್ಯಾಂಗ್ವೇಜೇ ಡಿಫ್ರೆಂಟ್. ಅವ್ರದ್ದು ಎಲ್ಲ ಒಂಥರ ಸಿಂಗ್ಯುಲರ್ ಲ್ಯಾಂಗ್ವೇಜ್. ಹೋಗೋ ಬಾರೋ ಬೈದ್ ಬಿಡ್ತಾರೆ ಅಂತ ಅವಧೂತರು ಇದಾರೆ. ಕೆಲವರು ಈ ತರ ಟೋಪಿ ಅಮ್ಮ, ಶಿ ಇಸ್ ವೆರಿ ಸೈಲೆಂಟ್. ಏನಂದ್ರೆ ಕೆಲವೊಬ್ರು ಅವ್ರನ್ನ ತುಂಬಾ ದೇವರು ಅಂತ ಪೂಜೆ ಮಾಡೋದ್ರಲ್ಲಿ ಫೋಟೋ ಅಲ್ಲ, ಅದು ಅವ್ರವ್ರ ಭಾವನೆ, ಅವ್ರ ನಂಬಿಕೆ. ಆಕೆ ಮೊದಲು ನಾನು 10 years ಬಿಫೋರ್ ಹೋಗುವಾಗ ಅವ್ರ ಈ ಕ್ರೈನ್ ಅಡಿಕೆ ಇದೆಯಲ್ಲ, ಅದು ತುಂಬಾ ಇಷ್ಟ. ಸೊ ಅವರು ಒಂದು ಕಡೆ ಕೂರ್ತಿದ್ರು. ಅವರು ಎದುರುಗಡೆ ಪಕ್ಕದಲ್ಲಿ ಅಂಗಡಿ ಇತ್ತು. ಅವ್ರ ಹತ್ರ ಹೋಗಿ ಅವರೇ ಕೊಡೋರು, ಟೋಪಿ ಅಮ್ಮಗ ಹೌದಂತ ಅವ್ರ ಕ್ರೈನ್ ಅಡಿಕೆ ಕೊಡೋರು. ನಾವು ಆಕೆ ಪಾದದ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ವಿ. ಆ ಸ್ಥಿತಿನಲ್ಲಿ ಒಂದ್ಸತಿ ಇದ್ರು. ಈಗ ಅದು ಇಲ್ಲ. ಈಗ ಒಂದ್ ಕಡೆ ಬರ್ತಾರೆ, ಕೂತ್ಕೊಳ್ತಾರೆ ಸೈಲೆಂಟ್ ಆಗಿ. ಎಷ್ಟೊತ್ತು ಕೂತ್ಕೊಳ್ತಾರ ಏನು ಯಾರಿಗೂ ಗೊತ್ತಾಗಲ್ಲ. ಹೋಗೋರು ಹೋಗ್ತಾರೆ, ಬರ್ತಾ ಇರ್ತಾರೆ ಅಷ್ಟೇ. ಬಟ್ ಮಾಮೂಲಿ ನೋಡೋರ್ಗೆ ಏನಿಸುತ್ತೆ, ಮೆಂಟಲಿ ಡಿಸಾರ್ಡರ್. ದೇ ಥಿಂಕ್ ಶಿ ಈಸ್ ಲಾಸ್ಟ್ ಹರ್ ಐಡೆಂಟಿಟಿ, ಹುಚ್ಚರು ಅಂದ್ಬಿಡ್ತಾರೆ. ಇಲ್ಲ, ಆಕ್ಚುಲ್ ಆಗಿಲ್ಲ. ಶಿ ಈಸ್ ಎಂಟೈರ್ಲಿ ಇನ್ ಎ ಡಿಫರೆಂಟ್ ಸ್ಪಿರಿಚುವಲ್ ಲೆವೆಲ್. ಶಿ ಹ್ಯಾಸ್ ಅಟೈನ್ಡ್ ದ ಅಲ್ಟಿಮೇಟ್ ಸ್ಟೇಜ್. ಆಮೇಲೆ ಅದಾದ್ಮೇಲೆ ಅವರು ಕುಡಿದು ಬಿಸಾಕಿದ್ದನ್ನೆಲ್ಲ ಅದು ಪ್ರಸಾದ. ಇವಾಗ ಒಂದು ಸಡನ್ ಆಗಿ ಅವರು ಹೆಂಗಂದ್ರೆ ಒಂದು ಹೋಟೆಲ್ಗೆ ಹೋದ್ರು. ಅವನು ಸೈಲೆಂಟ್ ಆಗಿದ್ದ. ಅಲ್ಲಿ ಹೋಗ್ಬಿಟ್ಟು ಒಂದು ಟೀ ಕಪ್ ಇತ್ತು, ತಗೊಂಡ್ರು, ಕುಡಿದ್ಬಿಟ್ಟು ಅದ್ ಕೆಳಗಡೆ ಹಾಕ್ಬಿಟ್ರು. ಆ ಕಪ್ ನಲ್ಲಿ ಇರೋ ಟೀನ ಹಿಂದ್ಗಡೆ ಕೆಲವರು ಫಾಲೋ ಮಾಡ್ತಾರೆ ಒಂದು ಡಿಸ್ಟೆನ್ಸ್ ನಲ್ಲಿ. ಅವರು ಅದನ್ನ ಪ್ರಸಾದ ತಗೊಳ್ತಾರೆ. ಅದು ಇಟ್ ಈಸ್ ಎ ಬ್ಲೆಸ್ಸಿಂಗ್. ಸಿ, ದೇ ಗಿವ್ ಬ್ಲೆಸ್ಸಿಂಗ್ಸ್ ಇನ್ ಡಿಫ್ರೆಂಟ್ ವೇಸ್. ಇದು ನಾರ್ಮಲ್ ಪರ್ಸನ್ಗೆ ಇಟ್ ಲುಕ್ ವೆರಿ ಆಡ್. ಏನ್ ಇವ್ರು ಹುಚ್ಚರು ಹಿಂದ್ಗಡೆ ಹೋಗ್ತಾರೆ ಅಂತ. ಬಟ್ ಸತ್ಯ ಏನಂದ್ರೆ ಇಟ್ ಈಸ್ ಬ್ಲೆಸ್ಸಿಂಗ್ಸ್. ಅವ್ರ ಬ್ಲೆಸ್ಸಿಂಗ್ಸ್ ಬೇರೆ ಬೇರೆ ತರ ಕೊಡ್ತಾರೆ ಅವರು. ಟೋಪಿ ಅಮ್ಮ ಏನಿದ್ದಾರೆ ಅವ್ರು ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಕೃಷ್ಣಗಿರಿ ಹತ್ರ ಇರೋದು, ಹೊಸೂರ್ ಹತ್ರ. ಅರುಣಾಚಲಂ ಅಲ್ಲಿಲ್ಲ, ಅವ್ರು ಹುಟ್ಟು ಬೆಳೆದಿದ್ದು ಬಂದ್ಬಿಟ್ಟು ಇಲ್ಲಿ ಕೃಷ್ಣಗಿರಿ ಹೊಸೂರ್ ಹತ್ರ. ಅವರು ಬಂದ್ಬಿಟ್ಟು ಗಂಡ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇದ್ರು, ಬೆಳಗ್ಗೆ ಮಾಡ್ಕೊಂಡಿದ್ರು ಅಂತ ಹೊಸ್ಕೊಂಡಿದ್ರು. ಗಂಡ ತೀರ್ಕೊಂತಾರೆ, ಪ್ಲಸ್ ಮಗನು ತೀರ್ಕೊಂಡ್ಬಿಡ್ತಾನೆ. ಅವ್ರಿಗೆ ಯಾರು ಇರಲ್ಲ, ಒಂದ್ ಹೆಣ್ಮಗಳು ಇರುತ್ತೆ ಅಷ್ಟೇನೆ. ಇದ್ದಾಗ ಅಮ್ಮ ಎಲ್ಲರೂ ಹೊಂದೋಗ್ಬಿಟ್ರಲ್ಲ ಅಂದ್ಬಿಟ್ಟು ಒಂಥರ ಎಲ್ಲೊಂದರ ತಿರ್ಲಾಡ್ಕೊಂಡು ಒಂಥರ ಮೆಂಟಲಿ ಇದಾಗ್ಬಿಟ್ಟಿರುತ್ತೆ.
ಸರಿ ಎಲ್ಲಾರು ಒಂದ್ಸಲ ಏನ್ ಮಾಡ್ತಾರೆ ಆದ್ಮೇಲೆ ಬೆಂಗಳೂರಲ್ಲಿ ಇರೋ ಸ್ವಲ್ಪ ಜನ ತಿರುವಣ್ಣಾಮಲೆಗೆ ಹೋಗೋಣ ಅಂದ್ಬಿಟ್ಟು ತಿರುವಣ್ಣಾಮಲೆ ಹೋದಾಗ ಮಿಸ್ ಆಗ್ಬಿಡ್ತಾರೆ. ಮಿಸ್ ಆದಾಗ ಅವರು ಅಲ್ಲೇ ಗಿರಿವನ್ನ ಸುತ್ತಾನೆ ಇರ್ತಾರೆ. ಒಂದ್ 2 ವರ್ಷ 3 ವರ್ಷ ಆದ್ಮೇಲೆ ಯಾರೋ ಹೇಳ್ತಾರೆ ಈ ತರ ನಿಮ್ಮಮ್ಮ ಅವರ ಕಂಪ್ಲೇಂಟ್ ಎಲ್ಲ ಕೊಟ್ಟಿರ್ತಾರೆ, ಎಲ್ಲರೂ ಹುಡುಕ್ತಾರೆ ಸಿಕ್ಕಿರಲ್ಲ. ಪ್ಲಸ್ ಆಮೇಲೆ ಅವ್ರ ಮಗಳು ಗೊತ್ತಾಗುತ್ತೆ ಇಲ್ಲೇ ಜಾಗದಲ್ಲಿ ಇದ್ದಾರೆ. ಅವ್ರು ಬಂದ್ಬಿಟ್ಟು ದೊಡ್ಡಪ್ಪನ ಇರ್ತಾರೆ, ಮಗು ಚಿಕ್ಕ ವಯಸ್ಸು, ಅವ್ರು ಸಾಕ್ತಾ ಇರ್ತಾರೆ. ಆಮೇಲೆ ಬಂದು ಕರೆದಾಗ ಇಲ್ಲ ನೀನ್ ಬರೋದಿಲ್ಲ ಅಂತ ಬೈಬುಕ್ ಕಳ್ಸ್ಕೊತಾರೆ, ಇಲ್ಲೇ ಇರ್ತೀನಿ ಅಂತ. ಆಮೇಲೆ ಅದು ಯೋಚನೆ ಮಾಡಿ ಮೆಂಟ್ಲಿ ಈ ತರ ಗಿರಿವಲ ಸುತ್ತಾನೆ ಇರ್ತಾರೆ ದಿನಕ್ಕೊಂದ್ಸಲ. ಇದು ರಿಯಲ್ ನಡೆದಿರೋದು. ಇದು ಹೇಳ್ಬೋದಾ? ಹೇಳ್ಬೋದು, ಕರೆಕ್ಟ್. ಅವರು ಸ್ಟೋರಿ ಹೇಳ್ಬೋದು. ಏನಕ್ಕೆ ಅಂದ್ರೆ ರಿಯಾಲಿಟಿ ಏನಿದೆ ಅದು ಜನ ಗೊತ್ತಾಗ್ಬೇಕು. ಈಗ ಮನುಷ್ಯ ರೂಪದಲ್ಲಿ ಇರ್ತಾರೆ ಅವ್ರಿಗೆ. ಇವಾಗ ಒಂದ್ ಟೈಮಲ್ಲಿ ಹಂಗಿದ್ರು ಅಮ್ಮ, ಇವಾಗ ಅವರು ಗಿರಿ ಸುತ್ತಿ ಅವ್ರು ಸಾಧನೆ ಮಾಡಿ ಆ ಲೆವೆಲ್ ಬಂದಿದ್ದಾರೆ. ಅವರು ಯಾಕಂದ್ರೆ ತುಂಬಾ ಜನ ಅವ್ರ ಬಗ್ಗೆ ಏನೋ ಹೇಳಿದ್ದಾರೆ. ರಿಯಾಲಿಟಿ ಬಂದ್ಬಿಟ್ಟು ಅವ್ರ ಸ್ವಂತ ಮಗಳೇ ಹೇಳಿದ್ದಾರೆ ಈ ರಿಯಲ್ ಸ್ಟೋರಿ. ಇವಾಗನು ಅಮ್ಮ ಗಾರೆ ಕೆಲಸ ಎಲ್ಲ ಮಾಡ್ತಾ ಇತ್ತು ಮುಂಚೆ. ಫ್ರೆಂಡ್ನು ಜೊತೆಲಿರೋ ಫ್ರೆಂಡ್ನು ತುಂಬಾ ಚೆನ್ನಾಗಿದ್ರು. ನಮ್ಮ ಹತ್ರ ಎಲ್ಲ ಮಗ ಸತ್ ಮೇಲೆ ಹಿಂಗ ಆಗ್ತಿರೋದು, ಅದು ಯೋಚನೆ ಮಾಡಿ ಈ ತರ ಆಗಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ. ಆಮೇಲೆ ನಾವು ಏನೋ ಹೇಳಕ್ ಹೋಗಿ ಅದು ತಪ್ಪಾಗ್ಬಿಡ್ತೇನೆ ಅಂತ. ಇಲ್ಲ, ಅದೇ ಮೆಂಟಲಿ ಡಿಸಾರ್ಡರ್ ಇರೋ ತರ ಕಾಣಿಸುತ್ತೆ. ಕೆಲವೊಬ್ರು ಅದನ್ನ ದೇವ್ರು ಅಂತ ಫೀಲ್ ಮಾಡ್ತಿದ್ದಾರೆ, ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದಾರೆ. ಅದು ಸರಿನಾ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಯಾಕೆಂದ್ರೆ ಈಗ ಫಿಸಿಕಲಿ ಗೊತ್ತಾಗಲ್ಲ ನಮ್ಗೆ, ಕೆಲವಷ್ಟು ಕಾಯಿಲೆಗಳು ಬಂದಿರ್ಬೋದು ಅವ್ರಿಗೂ. ಅದನ್ನ ನಾವು ಇಂಟೇಕ್ ಮಾಡಿದಾಗ ಅದರಿಂದ ನಮ್ಗೇನಾದ್ರು, ಈಗ ಮಕ್ಳಿಗೆ ಯಾವ್ದಾದ್ರು ಕೊಡ್ತಾರೆ. ಇಲ್ಲ, ಯಾಕೆ ರಮಣ ಮಹರ್ಷಿಗೆ ಕ್ಯಾನ್ಸರ್ ಇತ್ತು, ರಾಮಕೃಷ್ಣ ಪರಮಹಂಸಗೆ ಕ್ಯಾನ್ಸರ್ ಇತ್ತು. ಆಲ್ಮೋಸ್ಟ್ ಈ ಸ್ಪಿರಿಚುವಲ್ ಪರ್ಸನಾಲಿಟೀಸ್ ಎಲ್ಲ ಕೊನೆಯಲ್ಲಿ ನೋಡಿದ್ರೆ ದೇ ವಿಲ್ ಸಫರ್ ಫ್ರಮ್ ಮೋಸ್ಟ್ಲಿ ಕ್ಯಾನ್ಸರ್ ಅಂಡ್ ದೇ ವಿಲ್ ಲೀವ್ ದ ಬಾಡಿ. ಏನಕ್ಕಂದ್ರೆ ಅದು ಒಂದು ತರ ಸೀಕ್ರೆಟ್. ಅದು ಅವ್ರು ಬೇರೆಯವ್ರ ಕರ್ಮನ ತಗೋಬಹುದು, ಇಲ್ಲ ಅವ್ರ ಕರ್ಮನೇ ಕೊನೆಯಲ್ಲಿ ಈ ತರ ಅನ್ಭವಿಸ್ಬಿಟ್ಟು ಒಂದೇ ಸತಿ ಲಿಬರೇಟ್ ಆಗ್ಬಹುದು. ಸೊ ಎಷ್ಟೋ ವಿಷಯಗಳಿದೆ ಇದ್ರಲ್ಲಿ. ಇನ್ನೊಬ್ರು 2 ಕಿಡ್ನಿ ಹೋಗಿದೆ, ಡೈಲಿ ಪ್ರವಚನೆ ಮಾಡ್ತಾರೆ, ಚೆನ್ನಾಗಿದೆ, 4 ವರ್ಷದ ಹಂಗೆ ಇದ್ದಾರೆ. ಅಂದ್ರೆ ಇಂಥದ್ದೆಲ್ಲ ಇರುತ್ತಲ್ಲ, ಕೆಲವೊಬ್ರು ದುಡ್ಗಾಸೆ ಪಡೋದಿಲ್ಲ, ಒಳ್ಳೆ ಕೆಲಸ ಮಾಡೋಣ ಅನ್ನೋದಕ್ಕೋಸ್ಕರ ಇರ್ತಾರೆ. ಕೆಲವೊಬ್ರು ಏನು ಯೋಚನೆ ಮಾಡೋದಿಲ್ಲ, ಯೋಗಿಗಳ ತರ ಈ ಅಗೋರಿಗಳ ತರ ಸುಮ್ನೆ ಸುತ್ತಾ ಇರ್ತಾರೆ, ಏನೋ ಒಂದು ಸಾಧನೆ ಮಾಡಿರ್ತಾರೆ. ಬಟ್ ಇನ್ನ ಏನ್ ಮಾಡ್ತಾರೆ ಇವರು ಸಾಧನೆ ಇನ್ನು ಮಾಡಿಲ್ಲ ಅವರು. ಸಾಧನೆ ಆಗಿದೆ ಇಲ್ಲ, ಅವ್ರ ಸಾಧನೆ ಅಂದ್ರೆ ಅವ್ರದ್ದು ತಿರುವಣ್ಣಾಮಲೆ ಪರಿಕ್ರಮ ಮಾಡೋದೇ ಸಾಧನೆ. ಅದು ವೇ ಆಫ್ ಸ್ಪಿರಿಚುವಲ್ ಸಾಧನೆ ಅಲ್ವಾ? ಯಾರು ಮಾಡ್ತಾರೆ ಹೇಳಿ ಪರಿಕ್ರಮ? ದಿನ ಮಾಡ್ಬೇಕು. ಅವರು ಮೂಕುಪುಡಿ ಸ್ವಾಮಿ ಇದ್ರು, ಅವ್ರು 3 ವರ್ಷ ಮುಂದೆ ತೀರೋದ್ರು. ಅವರು ಮೂಕುಪುಡಿ ಹಾಕೊಳ್ತಾ ಇದ್ರು, ಅದಕ್ಕೆ ಮೂಕುಪುಡಿ ಸ್ವಾಮಿ ಅಂತ ಅವ್ರಿಗೆ ಹೆಸರು ಬಂತು. ಒಂದೊಂದು ಸ್ಪಿರಿಚುವಲ್ ಪರ್ಸನಾಲಿಟಿಗೆ ಒಂದೊಂದು ಹೆಸರುಗಳಿದೆ, ವಿಚಿತ್ರವಾಗಿರ್ತಿದೆ ಅವರು. ಏನಂದ್ರೆ ನಾವ್ ಏನ್ ಅನ್ಕೊಳ್ತೀವಿ, ಈಗ ಔಟೋಪಿ ಅಮ್ಮ ನೋಡೋದಕ್ಕೆ ಒಂಥರ ಹಾರ್ಡ್ ಆಗಿ ಕಾಣಿಸ್ತಾರೆ ಇರ್ಬೋದು, ಬಟ್ ಅದೇ ಅವರು ಡ್ರೆಸ್ ಶ್ಯಾಬ್ ಆಗಿರ್ತದೆ, ಅವರು ವಾಂತಿ ಐತಿ ಇದೆಲ್ಲ ಒಂಥರ ಇರ್ತದೆ. ಬಟ್ ಶಿ ಇಸ್ ಅನ್ಅಸ್ಯೂಮಿಂಗ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಬಟ್ ಜನಕ್ಕೆ ಒಂದು ಫಾರಿನರ್, ಹಿ ವಿಲ್ ಆಲ್ವೇಸ್ ಬಿ ವಿತ್ ಹರ್, ಫಾಲೋಯಿಂಗ್ ಹರ್, ಅಂಡ್ ಹಿ ವಿಲ್ ಟೆಲ್ ಅಸ್ ಹಿಂಗ್ ಮಾಡಿ, ಹಿ ವಿಲ್ ಗೈಡ್ ಅಸ್. ಅವ್ರು ಯಾವಾಗ್ಲೂ ಇರ್ತಾರೆ ಅವ್ರು. ಅದೇ ಹೆಂಗೆ ಅಂದ್ರೆ ಕೆಲವೊಬ್ರು ಆಲ್ರೆಡಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದಾರೆ, ಫ್ಯೂಚರ್ ಅಲ್ಲಿ ದೇವಸ್ಥಾನ ಕಟ್ಟಿದ್ರು ಕಟ್ಕೊಡ್ತಾರೆ. ಇಟ್ ಡಿಪೆಂಡ್ಸ್. ಒಂದ್ ಲೆವೆಲ್ ರೀಚ್ ಆದ್ಮೇಲೆ ದೇ ವುಡ್ ಹ್ಯಾವ್ ರಿಯಲೈಸ್ಡ್ ದೆಮ್ಸೆಲ್ಸ್, ದೇ ವುಡ್ ಹ್ಯಾವ್ ಕಮ್ ಒನ್ ವಿತ್ ಪರಬ್ರಹ್ಮ. ಬಟ್ ಏನಂದ್ರೆ ಅವರು ಏನಕ್ಕೂ ಆಸೆ ಪಡದೇ ಇದ್ರು, ಅವ್ರ ಹಿಂದೆ ಇರ್ತಾರಲ್ಲ ಕೆಲವರು, ಅವರು ಇದನ್ನ ಡೆವಲಪ್ ಮಾಡ್ಬಿಟ್ಟು ದುಡ್ಡು ವಸೂಲಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟು ಅದು ನಾವೇನ್ ಮಾಡಕ್ಕಾಗಲ್ಲ. ಅದು ನಾವೇನ್ ಮಾಡಕ್ಕಾಗಲ್ಲ. ಅದು ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಏನ್ ಮಾಡಕ್ಕಾಗ್ತದೆ ಅದ್ರ ಬಗ್ಗೆ. ಯಾರೋ ಒಬ್ರು ಹೆಸರು ಇಟ್ಕೊಂಡು ಹೌದು, ಎಷ್ಟೋ ಕಡೆ ಆಗಿದೆ ಆತರ. ಅದಕ್ಕೆ ನಾನು ಔಟೋಪಿ ಅಮ್ಮನ ಬಗ್ಗೆ ಮೊನ್ನೆ ರೀಸೆಂಟ್ ಆಗಿ ತುಂಬಾ ಜನ ಹೇಳ್ತಾ ಇದ್ರು ಅಂತ ನಾನು ಒಂದು ಪ್ರೋಗ್ರಾಮ್ ನೋಡಿದೆ. ಎಷ್ಟೋ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಈ ತರ ಮಿಸ್ಯೂಸ್ ಆಗ್ತಾ ಇದೆ. ಹೌದು, ಆ ವೇನಲ್ಲಿ ನಾವು ಕೇಳಿದ್ದಷ್ಟೇ. ಅಂದ್ರೆ ಯಾವದೂತರು ಅಂದ್ರೆ ನಿಜವಾಗ್ಲೂ ಇದಾರೆ, ಬೇಕಾದಷ್ಟು ಜನ ಇದಾರೆ. ನಾವು ಹುಡ್ಕೊಂಡು ಹೋಗ್ಬೇಕು. ಇಲ್ಲ ನಮ್ಮ ಅದೃಷ್ಟ, ನಮ್ಮ ಪೂರ್ವಜನ್ಮ ಪುಣ್ಯ ಏನಾದ್ರು ಮಾಡಿದ್ರೆ ಅವರೇ ಬಂದು ನಮ್ಗೆ ಸಿಗ್ತಾರೆ. ಅವ್ರನ್ನ ಕಂಡುಹಿಡಿಯೋದಾದ್ರು ಅದೇ ನಾವು ಹೇಳೋದು, ನಾವು ಒಂದು ಲೆವೆಲ್ ಸ್ಪಿರಿಚುವಲ್ ಆಗಿ ರೈಸ್ ಆಗಿರ್ಬೇಕು, ಸಾಧನೆ ಮಾಡಿರ್ಬೇಕು. ಇಲ್ಲ ಅಂದ್ರೆ ನಮ್ಮಲ್ಲಿ ಅದೃಷ್ಟ ಇದ್ರೆ ಅವ್ರು ನಮ್ಗೆ ಸಿಗ್ತಾರೆ. ನಮ್ಗೆ ಅವರಷ್ಟು ಸಾಧನೆ ಮಾಡಿರೋರ್ನ ಇವಾಗ ನೀವು ನೋಡಿ ಯಡಿಯೂರಿನಲ್ಲಿ, ಅಲ್ಲಿಂದ ಒಳಗಡೆ ಹೋಗಿ ಸ್ವಲ್ಪ ದೂರ ಹೋದ್ರೆ ರೈಟ್ ಅಂಡರ್ ಪಾಸ್ ಹೋಗ್ಬಿಟ್ಟು ರೈಟ್ ಸೈಡ್ ಹೋದ್ರೆ ಒಂದು 4 ಕಿಲೋಮೀಟರ್ ಸಿದ್ದಪ್ಪಾಜಿ ಅಂತ ಒಬ್ಬರಿದ್ದಾರೆ. ಸಿಂಪಲ್, ಒಂದು ಏನಿಲ್ಲ,
ಫುಲ್ ನೇಕೆಡ್. ಹೌದಾ? ಅವ್ರು ಬರೀ ಸಿಗರೇಟ್ ಹೊಡಿತಾ ಇರ್ತಾರೆ. ಈ ಈಸ್ ಲಿವಿಂಗ್ ಫಾರ್ ದ ಪಾಸ್ಟ್ 400 years. ಸಣ್ಣಗಿದ್ದಾರೆ, ಟ್ರಿಮ್ ಆಗಿದ್ದಾರೆ, ಅವರೇ ಅವ್ರ ಕೆಲಸ ಮಾಡ್ತಾರೆ. ನಮ್ಗೆ ಹೋದ್ರೆ ನಮ್ಗೆ ಹರ್ಬಲ್ ಟೀ ಕೊಡ್ತಾರೆ, ಎಷ್ಟು ಚೆನ್ನಾಗಿರ್ತದೆ. ಮಾತಾಡಲ್ಲ, ನಾವು ಹೋಗಿ ಸೈಲೆಂಟ್ ಆಗಿ ಕೂತ್ಕೋಬೇಕು. ಯಾರಾದ್ ಏನಾದ್ ಮಾತಾಡಿದ್ರೆ ಶುರು ಅವ್ರ ಲ್ಯಾಂಗ್ವೇಜ್ ಯೂಸ್ ಮಾಡ್ಬಿಡ್ತಾರೆ, ಯೂಶುವಲ್ ಲ್ಯಾಂಗ್ವೇಜ್ ಬೈದ್ ಬಿಡ್ತಾರೆ. ಇಲ್ಲಿ ಬಂದಿರೋದು ಏನಕ್ಕೆ ಆ ಥರ ತಗೊಳ್ತಾರೆ ಕ್ಲಾಸ್ ಅವರು. ನಾನು 3 ಸತಿ ಹೋಗಿದ್ದೀನಿ, 3 ಸತಿ ಅವ್ರ ಆಶೀರ್ವಾದ ತಗೊಂಡಿದ್ದೀನಿ. ಹೋಗೋದು ಅವ್ರು ಏನು ತಗೊಳಲ್ಲ, ಏನು ತರಬೇಡಿ ಅಂದ್ಬಿಡ್ತಾರೆ. ನೀವು ಯಾರು ಏನು ತರಬೇಡಿ ನನಗೆ. ಅವರೇ ಖುದ್ದ ಟೀ ಬೆಲ್ಲ ಹಾಕಿ ಅದೇನೋ ಹರ್ಚೆಲ್ಲ ಹಾಕಿ ಕೊಡ್ತಾರೆ, ಅಷ್ಟು ಚೆನ್ನಾಗಿರ್ತೇವೆ ಅಷ್ಟೇ. ಅವ್ರು ಒಂದು ಧ್ಯಾನ ಮಂದಿರ ಕಟ್ಟಿದ್ದಾರೆ ಕೆಳಗಡೆ, ಅಷ್ಟು ವೈಬ್ರೇಷನ್ಸ್ ಇದೆ ಅಲ್ಲಿ. ಕೂತ್ಕೊಂಡ್ರೆ ಒಂದು 5 acres ಲ್ಯಾಂಡ್ ಇರ್ಬೋದು, ಅದನ್ನ ಅವರೇ ಕಲ್ಟಿವೇಟ್ ಮಾಡ್ತಾರೆ, ಅವರೇ ಮೇಂಟೈನ್ ಮಾಡ್ತಾರೆ. ಅವ್ರ ಬಗ್ಗೆ ಯಾರು ಏನು ಇದು ಇಷ್ಟ ತನಕ ಗೊತ್ತಾಗಲ್ಲ. ದಟ್ ಈಸ್ ದ ಪ್ರಾಬ್ಲಮ್ ವಿತ್ ದಿಸ್ ಅವಧೂತಾಸ್. ದೇರ್ ಒರಿಜಿನಲ್ ಬರ್ತ್ ಯಾರು ಗೊತ್ತಾಗಲ್ಲ, ಎಲ್ಲಿಂದ ಬಂದ್ರು ಏನು ಯಾರಿಗೂ ಹೇಳಲ್ಲ. ಅವ್ರನ್ನ ಕೇಳಿದ್ರೇನು ನಿಮ್ಗೆ ಯಾಕೆ ಇಷ್ಟೇ ಅವ್ರು ಕೇಳೋದು. ಯು ಕೆನಾಟ್ ಟಾಕ್ ಲೈಕ್ ದಿಸ್, ಕನ್ವರ್ಸ್ ವಿತ್ ದಮ್. ಇಟ್ ಈಸ್ ಒನ್ ವೇ ಇಟ್ ಇಸ್. ಯಡಿಯೂರು ಬಸ್ ಸ್ಟ್ಯಾಂಡ್ ಇಳ್ದ್ಬಿಡಿ, ಇಳ್ದ್ಬಿಟ್ಟು ಅಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಒಂದು ಪ್ರಾವಿಷನ್ ಶಾಪ್ ಇದೆ. ಅಲ್ಲಿ ಹೋಗ್ಬಿಟ್ಟು ನೀವು ಅಕಸ್ಮಾತ್ ಏನಾದ್ರು ತಗೋಬೇಕಂದ್ರೆ ಒಂದು 1/4 kg ಅರ್ಧ kg ಟೀ ಪ್ಯಾಕೆಟ್ ತಗೊಳ್ಳಿ, ಅವರೇ ಕೊಡ್ತಾರೆ. ಈ ಬ್ರ್ಯಾಂಡ್ ತಗೊಳ್ಳಿ ಅವ್ರಿಗೆ ಅಂತ. ಅಲ್ಲಿ ಹೋಗ್ಬಿಟ್ಟು ಒಂದು ಆಟೋ ತಗೊಳ್ಳಿ, ಆಟೋಗೆ ಒಂದು 50 ರೂಪಾಯಿ ಕೊಟ್ರೆ ಅಂಡರ್ ಪಾಸ್ ಹೋಗ್ತಾನೆ. ಅಂಡರ್ ಪಾಸ್ ಹೋಗಿ ಲೆಫ್ಟ್ ಹೋಗಿ ಸ್ವಲ್ಪ ದೂರ ಹೋದ್ರೆ ಸರ್ವಿಸ್ ರೋಡ್ ನಲ್ಲಿ ರೈಟ್ ಬರ್ತದೆ. ರೈಟ್ ನೆಟ್ಟಿಗೆ ಹೋಗಿ ತಿರ್ಗಾ ಲೆಫ್ಟ್ ಹೋಗಿ ಸ್ವಲ್ಪ ಮುಂದ್ಗಡೆ ಹೋದ್ರೆ ಅಲ್ಲಿ ಅವ್ರದ್ದು ಆಶ್ರಮ ಇದೆ, ಸಿದ್ದಪ್ಪಾಜಿ ಅಂತ. ಬೇಕಾದ್ರೆ ಹೋಗ್ಬೋದು. ಒಳ್ಳೆ ಅಂದ್ರೆ ಇದೆ ಟೋಪಿ ಅಮ್ಮ ತರ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ಬಂದ್ರ ಅವ್ರು ಟೀ ಕೊಡ್ತಾರೆ, ತಗೊಂಡು ಅವ್ರು ಹೆಂಗ್ ಬ್ಲೆಸ್ ಮಾಡ್ತಾರೆ ನಮ್ಗೆ ಗೊತ್ತಾಗಲ್ಲ. ಬಟ್ ಡೆಫಿನೆಟ್ಲಿ ವಿಲ್ ಗೆಟ್ ಬ್ಲೆಸ್ಡ್. ಸಿಗರೇಟ್ ಮಾತ್ರ ಹೊಡಿತಾ ಇರ್ತಾರೆ. ಈ ನಡುವೆ ಕೌಪಿನ ಕಟ್ಕೊಂಡಿದ್ದಾರೆ, ಮೊದಲೆಲ್ಲ ಏನಿಲ್ಲ. ಸೊ ಹೆಂಗಸರು ಬರ್ತಾರೆ ಅಂತ ಅವರು ಕೌಪಿನ ಶುರು ಮಾಡಿದ್ದಾರೆ. ಆಮೇಲೆ ಅವ್ರನ್ನ ನೋಡಿದ್ರೆ ಕರ್ಮಗಳು ಕಳಿಯುತ್ತೆ ಅಂತ. ಖಂಡಿತ ಖಂಡಿತ ಖಂಡಿತ. ನೋಡಿ, ಒಂದು ಹೇಳ್ತೀನಲ್ಲ, ಜೀವನದಲ್ಲಿ ಏನೇ ಇದ್ರೂ ನಂಬಿಕೆ ಅನ್ನೋದಿರ್ಬೇಕು. ನಂಬಿ ನೀವು ಅವ್ರ ಹತ್ರ ಹೋದ್ರೆ ಆ ನಂಬಿಕೆನೇ ಇಟ್ ವಿಲ್ ವರ್ಕ್ ಆಸ್ ಅ ಬ್ಲೆಸ್ಸಿಂಗ್ಸ್. ಓ ಇವ್ರು ಹಿಂಗ ಅವ್ರಂಗ ಡೌಟ್ ಮಾಡಿದ್ರೆ ಅದು ಏನು ಆಗಲ್ಲ. ಮೈನ್ ಬಿಲೀಫ್ ಅಂಡ್ ಫೇತ್ ಇದಿದ್ರೇನೆ ನಿಮ್ಗೆ ಎಲ್ಲವೂ ಕೈ ಕೊಡ್ತದೆ. ಇದಿಲ್ಲ ಅಂದ್ರೆ ನೀವ್ ಏನು ಮಾಡಕ್ಕಾಗಲ್ಲ.